ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕ್ಯಾನ್ಸರ್ ಈ ರೋಗದ ಹೆಸರು ಕೇಳಿದ್ರೆ ಸಾಕು ಪ್ರತಿಯೊಬ್ಬರೂ ಕುಗ್ಗಿ ಹೋಗ್ತಾರೆ. ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸಾಕು ಅದಕ್ಕೆ ಚಿಕಿತ್ಸೆಯೇ ಇಲ್ಲ ಅನ್ನೋ ಮಟ್ಟಿಗೆ ಭಯ ಬೀಳ್ತಾರೆ. ಕೇವಲ ಹೆಂಗಸರು ಮಾತ್ರವಲ್ಲ, ಗಂಡಸರು ಕೂಡ ಈ ಮಾರಕ ಕಾಯಿಲೆಗೆ ತುತ್ತಾಗಬಹುದು. ಆದರೆ ಈ ಭಯಂಕರ ರೋಗ ಹೆಂಗಸರನ್ನೇ ಬಿಟ್ಟು ಬಿಡದೆ ಕಾಡೋದು ಜಾಸ್ತಿ. ಸ್ತನದಲ್ಲಿ ಊತ ಕಂಡು ಬರೋದು, ಎದೆ ಹಾಗೂ ಕಂಕುಳ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳೋದು, ಸ್ತನದ ಗಾತ್ರದಲ್ಲಿ ಬದಲಾವಣೆ ಆಗೋದು, ಎದೆ ಭಾಗದ ಚರ್ಮ ಸುಲಿದುಕೊಳ್ಳಲು ಶುರುವಾಗೋದು, ಇವೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳು. ವೈದ್ಯಕೀಯ ಜಗತ್ತಿನಲ್ಲಿ ಈ ಸಮಸ್ಯೆಗೆ ಸಂಪೂರ್ಣ ಪರಿಹಾರವಿದ್ದು ಭಯಪಡುವ ಅಗತ್ಯವೇ ಇಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಹೇಗೆ ಮತ್ತು ಯಾಕುಂಟಾಗುತ್ತೆ, ಜೊತೆಗೆ ಸ್ತನ ಕ್ಯಾನ್ಸರ್ನಿಂದ ಗುಣಮುಖರಾಗಲು ಇರುವ ಅತ್ಯಾಧುನಿಕ ಚಿಕಿತ್ಸೆಗಳು ಏನು, ಇದೆಲ್ಲದರ ಬಗ್ಗೆ ಸಮಗ್ರವಾಗಿ ವಿವರ ನೀಡೋಕೆ ಇವತ್ತು ನಮ್ಮ ಜೊತೆಗಿದ್ದಾರೆ HCG ಕ್ಯಾನ್ಸರ್ ಹಾಸ್ಪಿಟಲ್ನ ವೈದ್ಯರಾದ ಜಯಂತಿ ತುಮ್ಸಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಡಾಕ್ಟರ್, ಈ ಕ್ಯಾನ್ಸರ್ ಅನ್ನುವಂತಹ ಸಮಸ್ಯೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಕ್ಯಾನ್ಸರ್ ಹೆಸರು ಕೇಳಿದ್ರೆ ಸಾಕು ಇಡೀ ಕುಟುಂಬ ಈ ರೋಗದ ನೋವಿನಲ್ಲಿ ಬಳಲೋಕೆ ಶುರುವಾಗ್ಬಿಡತ್ತೆ. ಅದರಲ್ಲೂ ಹೆಣ್ಮಕ್ಕಳಲ್ಲಿ ಸ್ಪೆಷಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಗೆ ಹಾಗೇನೆ ಬ್ರೆಸ್ಟ್ ಕ್ಯಾನ್ಸರ್ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೊದಲನೇದಾಗಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗೋಣ. ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳೋದಿಕ್ಕೆ ಕಾರಣ ಏನು, ಜೊತೆಗೆ ಇದನ್ನು ಪತ್ತೆ ಹಚ್ಚೋದು ಹೇಗೆ? ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಏನಾದರೂ ಒಂದು ಸಮಸ್ಯೆ ಕಾಣಿಸ್ಕೊಂಡ್ರೆ ಅವರು ಮನೆಯಲ್ಲೇ ಅದಕ್ಕೆ ಏನಾದರೂ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನನಗೇನಷ್ಟು ದೊಡ್ಡ ಸಮಸ್ಯೆ ಇಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇರೋದು, ಅದೇನೋ ಅಲರ್ಜಿ ಆಗಿರೋದು ಅಂತ ಹಾಸ್ಪಿಟಲ್ಗೆ ಹೋಗೋದಿಲ್ಲ. ಬಟ್ ಕ್ಯಾನ್ಸರ್ನ ಲಕ್ಷಣ ಮೊದಲೇ ಹೆಂಗೆ ಗೊತ್ತಾಗುತ್ತೆ? ವೆರಿ ವೆರಿ ಗುಡ್ ಕ್ವೆಶ್ಚನ್. ಫಸ್ಟ್ ಆಫ್ ಆಲ್, ಕ್ಯಾನ್ಸರ್ ಅನ್ನೋ ರೋಗ ಭಯಂಕರ ಅನ್ನೋದು ಟೈಟಲ್ ಇದೆ ಅಲ್ಲ, ಅದು ಸರಿ ಇಲ್ಲ ಅನಿಸುತ್ತೆ ನನಗೆ. ಇವಾಗ ತುಂಬ ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ ಮತ್ತು ಅದರಿಂದ ಕ್ಯೂರ್ ಆಗೋದು, ಗುಣಮುಕ್ತರಾಗೋರು ವಿ ಸಿ ವೆರಿ 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 ಆಫನ್. ಸೊ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಏನು ಅನ್ನೋದನ್ನು ಎಲ್ಲರಿಗೂ ಗೊತ್ತಾಗಬೇಕು. ನಮ್ಮ ಬಾಡಿ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಸೊ ಫಸ್ಟ್ ಆಫ್ ಆಲ್, ಒಂದು ಗೆಡ್ಡೆ ಥರ ಸ್ಟಾರ್ಟ್ ಆಗ್ಬೋದು. ಗೆಡ್ಡೆ ಬ್ರೆಸ್ಟಲ್ಲಿ ಆಗಿರ್ಬೋದು ಅಥವಾ ಕಂಕಳ ಸಂಧಿಯಲ್ಲಿ ಆಗಿರ್ಬೋದು. ಇದರಲ್ಲಿ ಏನು ನಾವು ಮುಖ್ಯವಾಗಿ ಗಮನಕ್ಕೆ ಇಟ್ಕೋಬೇಕು ಅಂದರೆ, ಇದರಲ್ಲಿ ಕೆಲವೊಮ್ಮೆ ನೋವು ಇರೋದಿಲ್ಲ. ಈ ಗೆಡ್ಡೆ ನೋವು ಇರೋದಿಲ್ಲ. ನೋವು ಇದ್ದರೆ ಮಾತ್ರ ಅದು ತೊಂದರೆ ಕೊಡೋ ಅಂಥ ಗೆಡ್ಡೆ. ನೋವು ಇಲ್ದಿದ್ರೆ ವಿ ಕ್ಯಾನ್ ನಿಗ್ಲೆಕ್ಟ್ ಇಟ್ ಅನ್ನೋದು ಒಂದು ರಾಂಗ್ ಅಸಂಪ್ಷನ್ ಅದು. ಸೊ ಗೆಡ್ಡೆ ಕಾಣಿಸ್ಕೊಂಡ್ರೆ ಬ್ರೆಸ್ಟಲ್ಲಿ ಅಥವಾ ಕಂಕಳ ಸಂಧಿಯಲ್ಲಿ ನೋವು ಇರಲಿ, ನೋವು ಇಲ್ದಿರ ಇರಲಿ, ವಿ ಹ್ಯಾವ್ ಟು ಬಿ ಅವೇರ್. ಎರಡನೇದಾಗಿ, ಚರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸ ಬರ್ಬೋದು. ನಾರ್ಮಲಿ ಬ್ರೆಸ್ಟಿಂದ ಚರ್ಮ ಸ್ಮೂತ್ ಆಗಿರುತ್ತೆ, ಬಟ್ ಕೆಲವೊಮ್ಮೆ ಅದು ಒಳಗಡೆ ಎಳೆದಂಗೆ ಆಗಿರ್ಬೋದು, ಅಥವಾ ರೆಡ್ನೆಸ್ ಆಗ್ಬೋದು, ರ್ಯಾಷಸ್ ಆಗ್ಬೋದು, ತುಂಬ ಡ್ರೈ ಆಗ್ಬೋದು. ಅದು ಕೂಡ ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು. ಮತ್ತು ಮೂರನೇದು, ನಿಪ್ಪಲಲ್ಲಿ ಚೇಂಜಸ್. ನಿಪ್ಪಲ್ ಅಂದರೆ ಬ್ರೆಸ್ಟಿನ ತೊಟ್ಟು. ನಾರ್ಮಲಿ ಅದು ಔಟ್ಸೈಡ್ ಪಾಯಿಂಟಿಂಗ್ ಆಗಿರುತ್ತೆ, ಹೊರಭಾಗದಲ್ಲಿ ಅದು ಪಾಯಿಂಟಿಂಗ್ ಆಗಿರುತ್ತೆ. ಅದರಲ್ಲಿ ವ್ಯತ್ಯಾಸ ಬರ್ಬೋದು. ಅದು ಸೊಟ್ಟ ಆಗ್ಬೋದು, ಅಥವಾ ಒಳಗಡೆ ಭಾಗದಲ್ಲಿ ಹೋಗ್ಬೋದು, ಅಥವಾ ಅದರಲ್ಲಿ ಹುಣ್ಣಾಗ್ಬೋದು, ಅಥವಾ ಅದರಲ್ಲಿ ನೀರು ಥರ ಬರ್ಬೋದು. ಈ ಥರ ಏನಾದರೂ ಬ್ರೆಸ್ಟಲ್ಲಿ ವ್ಯತ್ಯಾಸ ಕಾಣಿಸ್ಕೊಂಡ್ರೆ ಟೈಮ್ ವೇಸ್ಟ್ ಮಾಡ್ದಿರಾ, ನಿಗ್ಲೆಕ್ಟ್ ಮಾಡ್ದಿರಾ ಡಾಕ್ಟ್ರ್ ಹತ್ರ ಹೋಗೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಏನಾದರೂ ಈ ಸೈನ್ಸ್ ಕಾಣಿಸಿದ್ರೆ ಎಲ್ಲವುದು ಕ್ಯಾನ್ಸರ್ ಅಂತಾನೇ ಅಲ್ಲ. ಇನ್ಫ್ಯಾಕ್ಟ್ 80% ಆಫ್ ದ ಟೈಮ್ಸ್ ಕ್ಯಾನ್ಸರ್ ಇರೋ ಚಾನ್ಸಸ್ ಇರುತ್ತೆ. ಬಟ್ 20% ಕ್ಯಾನ್ಸರ್ ಇದ್ದರೆ ನಾವು ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಡಿಟೆಕ್ಷನ್ ಅದು ಬಹಳ ಮುಖ್ಯವಾಗಿರುತ್ತೆ. ಅರ್ಲಿ ಡಿಟೆಕ್ಟ್ ಮಾಡಿ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಬ್ರೆಸ್ಟ್ ಕ್ಯಾನ್ಸರ್ ಕಂಪ್ಲೀಟಾಗಿ ಕ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಯೂಶ್ವಲಿ ಏನು ಅಂತ ಅಂದರೆ, ಈ ರೀತಿಯಾಗಿ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಅಥವಾ ಬ್ರೆಸ್ಟ್ಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡ್ರೆ ಫಸ್ಟ್ ಹೋಗದೆ ಸ್ಕಿನ್ ಡಾಕ್ಟರ್ ಹತ್ರ. ಯಾಕಂತಂದರೆ ಅವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಯಾವ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಜೊತೆಗೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ? ಸೊ ಬ್ರೆಸ್ಟಲ್ಲಿರೋ ಪ್ರಾಬ್ಲಮ್ಸ್ ಯೂಶ್ವಲಿ ಡೀಲ್ ಮಾಡೋದು ಸರ್ಜನ್ಸ್. ಓಕೆ, ಇವಾಗ ಬ್ರೆಸ್ಟ್ ಸರ್ಜನ್ಸೇ ಸ್ಪೆಷಲೈಸ್ಡ್ ಒಂದು ಬ್ರಾಂಚ್ ಆಗಿದೆ. ವೇರ್ ಸರ್ಜನ್ಸ್, ಜನರಲ್ ಸರ್ಜನ್ಸ್ ಇರೋದಿಲ್ಲ, ಅವರು ಬ್ರೆಸ್ಟಿಗೆ ಎಕ್ಸ್ಪರ್ಟ್ಸ್ ಇರ್ತಾರೆ ಹೂ ಕ್ಯಾನ್ ಟ್ರೀಟ್ ಬ್ರೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ ಏನಂದರೆ, ಫಸ್ಟ್ ಆಫ್ ಆಲ್
ಮೂರು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಒಂದಂದರೆ ಅಲ್ಟ್ರಾಸೌಂಡ್ ಆಫ್ ದ ಬ್ರೆಸ್ಟ್, ನಾವು ಹೇಗೆ ಹೊಟ್ಟೆದು ಸ್ಕ್ಯಾನ್ ಮಾಡ್ತೀವಿ ಅದೇ ರೀತಿ ಬ್ರೆಸ್ಟಿಂದು ಕೂಡ ಸ್ಕ್ಯಾನ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆಸ್ಟಿಗೇಷನ್ ಮ್ಯಾಮೋಗ್ರಾಮ್ ಅಂತ ಹೇಳ್ತೀವಿ. ಮ್ಯಾಮೋಗ್ರಾಮ್ ಅಂದರೆ ಬ್ರೆಸ್ಟಿಂದು ಅ ಸ್ಪೆಷಲ್ ಕೈಂಡ್ ಆಫ್ ಎಕ್ಸ್ರೇ ವೇರ್ ಬ್ರೆಸ್ಟ್ ಒಂದು 2 ಎಕ್ಸ್ರೇ ಪ್ಲೇಟ್ಸ್ ಮಧ್ಯ ಇಟ್ಬಿಟ್ಟು ವಿ ಸ್ಟಡಿ ದ ಇಂಟರ್ನಲ್ ಆರ್ಕಿಟೆಕ್ಚರ್ ಆಫ್ ದ ಬ್ರೆಸ್ಟ್. ಅಂದರೆ ಒಳಭಾಗದಲ್ಲಿ ಸಣ್ಣ ಗೆಡ್ಡೆ, ಅಂದರೆ ಜಸ್ಟ್ ಫ್ಯೂ ಮಿಲಿಮೀಟರ್ಸ್, 3 ಮಿಲಿಮೀಟರ್ 4 ಮಿಲಿಮೀಟರ್ ಇರ್ಬೋದು, ಕೈಗೆ ಕೂಡ ಫೀಲ್ ಆಗಲ್ಲ ಅಷ್ಟು ಸಣ್ಣ ಗೆಡ್ಡೆ ಕೂಡ ನಾವು ಮ್ಯಾಮೋಗ್ರಾಮಿಂದ ಪತ್ತೆ ಮಾಡ್ಬೋದು. ಸೊ ನಾನು ಎಲ್ಲ ನಮ್ಮ ಲಿಸ್ನರ್ಸಿಗೆ ಒಂದು ಸಜೆಷನ್ ಡೆಫಿನೆಟ್ಲಿ ಕೊಡ್ತೀನಿ. 40 ಇಯರ್ಸ್ ಆದಮೇಲೆ ವರ್ಷಕ್ಕೆ ಒಂದು ಸತಿ ಮ್ಯಾಮೋಗ್ರಾಮ್ ಮಾಡಿಸ್ಕೊಳ್ಳಿ. ಆ್ಯಂಡ್ ದ್ಯಾಟ್ ಕ್ಯಾನ್ ಹೆಲ್ಪ್ ಅಸ್ ಡಿಟೆಕ್ಟ್ ದ ಡಿಸೀಸ್ ಎಟ್ ಅ ವೆರಿ ಅರ್ಲಿ ಸ್ಟೇಜ್. ಮೂರನೇದು MRI ಅಂತ ಹೇಳ್ತೀವಿ, ಬ್ರೆಸ್ಟ್ MRI. ನಾರ್ಮಲಿ ಬ್ರೆಸ್ಟ್ MRI ರುಟೀನಾಗೆ ಮಾಡೋದಿಲ್ಲ, ಬಟ್ ನಾನು ಹೇಳಿದಾಗೆ ಬ್ರೆಸ್ಟ್ ಮ್ಯಾಮೋಗ್ರಾಮ್ ಟೆಸ್ಟ್ ಆಫ್ಟರ್ 40 ಇಯರ್ಸ್ ಆದಮೇಲೆ ಇರೋ ಮಹಿಳೆಯರಿಗೆ ಜಾಸ್ತಿ ಬೆನಿಫಿಷಿಯಲ್ ಇರುತ್ತೆ. ಸೊ ಯಂಗರ್ ಪೇಷಂಟ್ಸ್ಗೆ ನಾವು ಯೂಶ್ವಲಿ ಅಲ್ಟ್ರಾಸೌಂಡ್ ಮಾಡ್ತೀವಿ ಅಥವಾ ಇನ್ ಸಮ್ ಕೇಸಸ್ ಬ್ರೆಸ್ಟ್ MRI ಮಾಡ್ತೀವಿ. ನಾನು ಆಗಲೇ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೆ ಡಾಕ್ಟರ್, ಏನು ಅಂತಂದರೆ ಈ ಬ್ರೆಸ್ಟ್ ಕ್ಯಾನ್ಸರ್ ಅಂದ ತಕ್ಷಣ ಮಹಿಳೆಗೆ ಮಾತ್ರ ಬರೋದಲ್ಲ, ಪುರುಷರಿಗೂ ಬರುತ್ತೆ ಅಂತ. ತಾವು ಅದನ್ನು ವಿವರವಾಗಿ ಸ್ಪಷ್ಟವಾಗಿ ಹೇಳಲೇಬೇಕು. ಹೌದು. ಸೊ ಹೆಂಗಸರಿಗೆ ಅಲ್ಲ ಗಂಡಸರಿಗೆ ಕೂಡ ಇದು ಸಾಧ್ಯತೆ ಇರುತ್ತೆ. ಬ್ರೆಸ್ಟ್ ಇಸ್ ಅ ವೆಲ್ ಡೆವಲಪ್ಡ್ ಆರ್ಗನ್ ಇನ್ ಅ ವುಮೆನ್, ಬಟ್ ಗಂಡಸರಲ್ಲಿ ಕೂಡ ಅದು ಒಂದು ಆರ್ಗನ್ ಇರುತ್ತೆ, ಅದರಲ್ಲಿ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಅಂದರೆ 1:100 ಇಸ್ ದ ರೇಷಿಯೋ. ಅಂದರೆ 100 ಜನ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ 1 ಮೇಲ್ ಕ್ಯಾನ್ ಡೆವಲಪ್. ಅವರಿಗೆ ಟ್ರೀಟ್ಮೆಂಟ್ ಆಗಲಿ ಅಥವಾ ಇನ್ವೆಸ್ಟಿಗೇಷನ್ಸ್ ಆಗಲಿ ಎಲ್ಲ ಇಟ್ ಈಸ್ ವೆರಿ ಸಿಮಿಲರ್ ಟು ವಾಟ್ ವಿ ಡೂ ಫಾರ್ ವಿಮೆನ್. ಅದೇ ಥರ ಅದರದ್ದು ಟ್ರೀಟ್ಮೆಂಟ್ ಇರುತ್ತೆ. ಬಟ್ ಆಫ್ಕೋರ್ಸ್ ಅವ್ರಿಗೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಕೂಡ ಮಾಡ್ತೀವಿ ಮೆನ್ನಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ. ಓಕೆ ಡಾಕ್ಟರ್, ತಾವೇ ಹೇಳಿದ್ರೆ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕು ಅಂತ. ಟೆಸ್ಟ್ ಆದ ನಂತರದಲ್ಲಿ ಮುಂದೇನು ಟ್ರೀಟ್ಮೆಂಟ್ ಹೆಂಗೆ? ಸೊ ಬ್ರೆಸ್ಟ್ ಲಂಪ್ ಅಂತ ಹೇಳಿದ್ನಲ್ಲ, ಅದು ತುಂಬ ಪ್ರಕಾರ ಇರುತ್ತೆ, 100 ಪ್ರಕಾರ ಇರುತ್ತೆ. ಅದರಲ್ಲಿ ಇದು ಯಾವುದು ಅಂತ ಒಂದು ಗೆಡ್ಡೆ ಗೊತ್ತಾದ ಮೇಲೆ ಒಂದು ಬಯೋಪ್ಸಿ ಅಂತ ಟೆಸ್ಟ್ ಮಾಡ್ತೀವಿ. ಒಂದು ಸಣ್ಣ ನೀಡಲ್ ಹಾಕಿ ಅಲ್ಲಿಂದ ಟಿಶ್ಯೂ ತೆಗೆದು ವಿ ಸ್ಟಡಿ ಇಟ್. ಕ್ಯಾನ್ಸರ್ ಅಂತ ಪತ್ತೆ ಆದರೆ ಕ್ಯಾನ್ಸರಲ್ಲಿ ಕೂಡ ತುಂಬ ಟೈಪ್ಸ್ ಇರುತ್ತೆ. ಅದರಲ್ಲಿ ನಾವು ಕೆಲವು ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಮಾರ್ಕರ್ಸ್ ಅಂತ ಹೇಳ್ತೀವಿ. ಈಸ್ಟ್ರೋಜನ್ ರಿಸೆಪ್ಟರ್ಸ್, ಪ್ರೊಜೆಸ್ಟ್ರಾನ್ ರಿಸೆಪ್ಟರ್, HER2 ರಿಸೆಪ್ಟರ್ ಅಂತ ಇರುತ್ತೆ. ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಸಹ ಬೇರೆ ಬೇರೆ ಇರುತ್ತೆ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಒನ್ ಟ್ರೀಟ್ಮೆಂಟ್ ಫಿಟ್ಟಿಂಗ್ ಆಲ್ ಆ ಥರ ಅಲ್ಲ. ಇಟ್ ಈಸ್ ಇಂಡಿವಿಜುವಲೈಸ್ಡ್. ಎವ್ರಿ ವುಮನ್ ಹ್ಯಾಸ್ ಅ ಡಿಫ್ರೆಂಟ್ ಟ್ರೀಟ್ಮೆಂಟ್. ಎವ್ರಿ ವುಮನ್ಸ್ ಕ್ಯಾನ್ಸರ್ ಇಸ್ ಡಿಫ್ರೆಂಟ್. ಸೊ ಫಸ್ಟ್ ಆಫ್ ಆಲ್ ಒಂದು PET CT ಮಾಡ್ತೀವಿ, ಏನಾದರೂ ಬೇರೆ ಆರ್ಗನ್ಸಲ್ಲಿ ಸ್ಪ್ರೆಡ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗೋಕ್ಕೆ. ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್ ಥೆರಪಿ, ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ, ಹಾರ್ಮೋನ್ ಥೆರಪಿ, ಹಲವಾರಷ್ಟು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ. ತುಂಬ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇವಾಗ ಅವೈಲೇಬಲ್ ಇದೆ. ಎಲ್ರಿಗೂ ಎಲ್ಲ ಕೊಡ್ತೀವಿ ಅಂತ ಅಲ್ಲ, ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ವಿ ಪ್ಲಾನ್ ದ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ರೊಬೋಟಿಕ್ ಬ್ರೆಸ್ಟ್ ಸರ್ಜರಿ ಯಾವಾಗ ಅಗತ್ಯ ಬೀಳುತ್ತೆ, ಹಿಂಗಂದ್ರೇನು? ಸೊ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ, ಸರ್ಜಿಕಲ್ ಟ್ರೀಟ್ಮೆಂಟಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಮೊದಲು ನಾವೆಲ್ಲ ಸ್ಟೂಡೆಂಟ್ಸ್ ಆಗಿರುವಾಗ, ಓದ್ತಿರುವಾಗ ಗೆಡ್ಡೆ ಸಣ್ಣದಿರಲಿ ದೊಡ್ಡದಿರಲಿ ಎಲ್ಲರದ್ದು ಬ್ರೆಸ್ಟ್ ತೆಗಿತಿದ್ವಿ, ಮ್ಯಾಸ್ಟೆಕ್ಟಮಿ ಅಂತ ಹೇಳ್ತೀವಿ. ಇವಾಗ ಅದು ಒಂದು ಭಯ ಹೆಂಗಸರಿಗೆ. ನನ್ನ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದರೆ ನನ್ನ ಬ್ರೆಸ್ಟ್ ತೆಗೆದು ಬಿಡ್ತಾರೆ, ನನ್ನ ಹೆಣ್ಣುತನ ಹೋಗ್ಬಿಡುತ್ತೆ. ನಾಟ್ ಎಟ್ ಆಲ್. ವಿ ಡೂ ಸರ್ಜರೀಸ್ ಕಾಲ್ಡ್ ಎಸ್ ಬ್ರೆಸ್ಟ್ ಕಾನ್ಸರ್ವೇಷನ್ ಸರ್ಜರಿ. ಅಂದರೆ ಬರೀ ಗೆಡ್ಡೆ ಮಾತ್ರ ತೆಗೆಯೋದು, ಅಥವಾ ಆಂಕೋಪ್ಲಾಸ್ಟಿಕ್ ಸರ್ಜರೀಸ್, ರೀಕನ್ಸ್ಟ್ರಕ್ಷನ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಆ ನಂಬರ್ ಆಫ್ ಸರ್ಜರೀಸಲ್ಲಿ ದ ನ್ಯೂಯೆಸ್ಟ್ ಎಡಿಷನ್ ಇಸ್ ರೊಬಾಟಿಕ್ ಬ್ರೆಸ್ಟ್ ಸರ್ಜರಿ. ರೊಬಾಟಿಕ್ ಬ್ರೆಸ್ಟ್ ಸರ್ಜರಿ ಇಸ್ ಅ ವೆರಿ ಅಡ್ವಾನ್ಸ್ಡ್ ಸರ್ಜರಿ. ಇನ್ಫ್ಯಾಕ್ಟ್ ವರ್ಲ್ಡಲ್ಲಿ ತುಂಬ ಕಡಿಮೆ ಇದರಲ್ಲಿ ಮಾಡ್ತೀವಿ, ಸೆಂಟರ್ಸಲ್ಲಿ ಇದು ಮಾಡ್ತಾರೆ. HCGನಲ್ಲಿ ವಿ ರುಟೀನ್ಲಿ ಡೂ ಇಟ್. ಸೊ ರೊಬಾಟಿಕ್ ಬ್ರೆಸ್ಟ್ ಸರ್ಜರಿನಲ್ಲಿ ಏನಂದರೆ ನಾವು ಏನು ಕಟ್ ಮಾಡ್ತೀವಿ, ಸ್ಕಿನ್ನಲ್ಲಿ ಏನು ಇನ್ಸಿಷನ್ ಇಡ್ತೀವಿ, ಇಟ್ ಈಸ್ ಅವೇ ಫ್ರಮ್ ದ ಬ್ರೆಸ್ಟ್. ಸಣ್ಣದಿರುತ್ತೆ, ಜಸ್ಟ್ ಅಬೌಟ್ ಕೀಯೋಲ್, ಇಟ್ಸ್ ಜಸ್ಟ್ ಅಬೌಟ್ 3 centimeters or 3.5 centimeters. ಅದರಲ್ಲಿ ಓಪನ್ ಮಾಡಿ ವಿ ಇಂಟ್ರೊಡ್ಯೂಸ್ ದ ರೊಬಾಟಿಕ್ ಇನ್ಸ್ಟ್ರೂಮೆಂಟ್ಸ್. ಸ್ಕಿನ್ ಮತ್ತು ನಿಪಲ್ ಪೇಷಂಟಿಂದ ಇಂಟ್ಯಾಕ್ಟ್ ಆಗಿರುತ್ತೆ, ಒಳಗಡೆ ಮಸಲ್ ಕೂಡ ಇಂಟ್ಯಾಕ್ಟ್ ಆಗಿರುತ್ತೆ. ಬಟ್ ಬ್ರೆಸ್ಟ್ ಮಧ್ಯದಲ್ಲಿ ತೆಗೆದುಬಿಟ್ಟು ವಿ ರಿಪ್ಲೇಸ್ ಇಟ್ ವಿತ್ ಇಂಪ್ಲಾಂಟ್, ಅಂದರೆ ರೀಕನ್ಸ್ಟ್ರಕ್ಷನ್ ಅದೇ ಸಿಟ್ಟಿಂಗಲ್ಲಿ ಮಾಡ್ತೀವಿ. ಸೊ
ಆಪ್ರೇಷನ್ ಥಿಯೇಟರ್ ಒಳಗೆ ಹೋಗುವಾಗ ಪೇಷಂಟಿನ ಬ್ರೆಸ್ಟ್ ಯಾವ ಥರ ಇರುತ್ತೋ ವೆನ್ ಶಿ ಕಮ್ಸ್ ಔಟ್ ಆಫ್ ಎನೆಸ್ಥೀಸಿಯಾ ಇಟ್ ಲುಕ್ಸ್ ಆಲ್ಮೋಸ್ಟ್ ಸಿಮಿಲರ್. ಸೊ ಆ ಥರ ಇವಾಗ ಸಾಧ್ಯತೆ ಇದೆ. ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇವಾಗ ಅವೈಲೇಬಲ್ ಇರೋದ್ರಿಂದ ಕ್ಯೂರ್ ರೇಟ್ಸ್ ಆರ್ ಆಲ್ಸೋ ಇನ್ಕ್ರೀಸಿಂಗ್. ಸೊ ಕ್ಯೂರ್ ರೇಟ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ವಿ ಆಲ್ಸೋ ಹ್ಯಾವ್ ಟು ಲುಕ್ ಎಟ್ ಗಿವಿಂಗ್ ಅ ಗುಡ್ ಕ್ವಾಲಿಟಿ ಆಫ್ ಲೈಫ್ ಫಾರ್ ವಿಮೆನ್. ಬರೀ ಕ್ಯಾನ್ಸರ್ ಟ್ರೀಟ್ ಮಾಡಿ ಇಫ್ ದೇ ಡೋಂಟ್ ಹ್ಯಾವ್ ಗುಡ್ ಕ್ವಾಲಿಟಿ ಆಫ್ ಲೈಫ್ ಇಟ್ ಈಸ್ ಆಫ್ ನೋ ಯೂಸ್. ಸೊ ವುಮೆನ್ಹುಡ್ನ, ಕಾಸ್ಮೆಟಿಕ್ನ ಆ್ಯಂಡ್ ದೇರ್ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಲ್ಲ, ದೇರ್ ಕಾನ್ಫಿಡೆನ್ಸ್ ಲೆವೆಲ್ remains intact by doing robotic breast surgery. I think, doctor, if I'm wrong, please correct me. ಯಾವುದೇ ಕ್ಯಾನ್ಸರ್ ಇರಬಹುದು, ಬಟ್ ರಿಕವರಿ ಅನ್ನುವಂಥದ್ದು ಸ್ವಲ್ಪ ಬ್ರೆಸ್ಟ್ ಕ್ಯಾನ್ಸರಲ್ಲೇ ಜಾಸ್ತಿ ಅನಿಸುತ್ತೆ. ಆಮೇಲೆ ಈ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಬಗ್ಗೆ ಹೇಳೋದಾದರೆ, ಕ್ಯಾನ್ಸರ್ ಅಂದ ತಕ್ಷಣ ತಾವೇ ಗಮನಿಸಿರಬಹುದು, ಒಂದು ಪೇಷಂಟ್ಗೆ ನಿಮಗೆ ಕ್ಯಾನ್ಸರ್ ಇದೆ ಅಂದ ತಕ್ಷಣ ನಮ್ಮ ಲೈಫೇ ಮುಗ್ದೋಯ್ತು ಅನ್ನುವಂತಹ ಥಾಟ್ ಅವ್ರಿಗೆ ಇದ್ಬಿಡುತ್ತೆ. ಅವ್ರ ಇಡೀ ಫ್ಯಾಮಿಲಿಯವ್ರಿಗೂ ಅಷ್ಟೇ. ಒಬ್ಬ ಪೇಷಂಟ್ನ ತಾವು ಹೆಂಗೆ ಈ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡ್ತೀರಾ, ಪ್ಲಸ್ ಅವರ ಫ್ಯಾಮಿಲಿಯವ್ರು ಅವರನ್ನು ಹೆಂಗೆ ನೋಡ್ಕೋಬೇಕಾಗತ್ತೆ? ಸೊ ಫಸ್ಟ್ ಆಫ್ ಆಲ್ ಕ್ಯಾನ್ಸರ್ ಅಂದರೆ ಭಯ ಬೇಡ. ಇವಾಗ ಇಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ತುಂಬ ನೆಗ್ಲಿಜೆಂಟ್ ಇದ್ದರೆ ಮಾತ್ರ ದೇರ್ ಇಸ್ ಅ ಪ್ರಾಬ್ಲಮ್. ಸೊ ಅವೇರ್ನೆಸ್ ಇಟ್ಕೊಳ್ಳಿ. ಎಲ್ಲ ಲೇಡೀಸ್ಗೂ ನಾನು ಹೇಳೋದಿದ್ದೇನೆ, ಅವೇರ್ನೆಸ್ ಇಟ್ಕೊಳ್ಳಿ. ಮಂತ್ಲಿ ಒನ್ಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಇರುತ್ತೆ, ಬಹಳ ಸುಲಭ. ಎಲ್ಲ ಮಹಿಳೆಯರು ಅವ್ರ ಬ್ರೆಸ್ಟ್ನ ಅವರೇ ಎಕ್ಸಾಮಿನ್ ಮಾಡ್ಕೋಬೋದು. ತಿಂಗಳಿಗೆ ಒಂದು ಸತಿ ಅದನ್ನು ಮಾಡಿ. ಸಾಕಷ್ಟು ಯೂಟ್ಯೂಬ್ ವಿಡಿಯೋಸ್ ಇದೆ, ನಮ್ಮದು ಯೂಟ್ಯೂಬ್ ವಿಡಿಯೋಸ್ ಇದೆ, ಅದು ಹೇಗೆ ಮಾಡೋದು ಅಂತ ಯು ಕ್ಯಾನ್ ಚೆಕ್ ಇಟ್. ಮತ್ತು 40 ಇಯರ್ಸ್ ಆದಮೇಲೆ ವರ್ಷಕ್ಕೆ ಒಂದು ಸತಿ ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡಿ. ಏನಾದರೂ ಡೌಟ್ ಆದರೆ ಡೋಂಟ್ ಹೆಸಿಟೇಟ್ ಟು ಕಮ್ ಆ್ಯಂಡ್ ಟಾಕ್ ಟು ಅ ಡಾಕ್ಟರ್, ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕ್ಯೂರ್ಡ್ if we detect it early and treat it timely, and that's extremely important. ಈ ಅವೇರ್ನೆಸ್ ಇದೆಯಲ್ಲ, that is very important. ಓಕೆ ಡಾಕ್ಟರ್, ಇನ್ ಕೇಸ್ ಫ್ಯಾಮಿಲಿಯಲ್ಲಿ ತಾಯಿಗಿತ್ತು, ಮಗಳಿಗೆ ಬರುವಂಥ ಚಾನ್ಸಸ್ ಇರುತ್ತಾ? ಇನ್ ಕೇಸ್ ಬರೋದು ನೆಕ್ಸ್ಟ್ ಕ್ವೆಶನ್, ಬಟ್ ಆ ಭಯ ಅವರಲ್ಲಿ ಇದ್ದೇ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೇನಾದರೂ ಟೆಸ್ಟ್ಗಳಿದ್ದಾವ, ಅವ್ರು ಮಾಡ್ಕೋಬಹುದಾ, ಹೇಗೆ? ಕರೆಕ್ಟ್. ಸೊ ಅಬೌಟ್ 5 to 10% ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಹೆರಿಡಿಟರಿ. ಅಂದರೆ ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಪಾಸ್ ಆನ್ ಆಗುತ್ತೆ. ಸೊ ಬೇಸಿಕಲಿ ಏನಂದರೆ ಒಂದು ಜೀನ್ ಅಂತ ಇರುತ್ತೆ ನಮ್ಮ ಬಾಡಿಯಲ್ಲಿ, ವಿಚ್ ಹೆಲ್ಪ್ಸ್ ದಿ ಸೆಲ್ಸ್ ಫಾರ್ಮ್ ಪ್ರೋಟೀನ್ಸ್ ಆ್ಯಂಡ್ ಅದು ಸೆಲ್ಸಿಂದು ಫಂಕ್ಷನ್ ಕಂಪ್ಲೀಟ್ ಮಾಡುತ್ತೆ. ಈ ಜೀನಲ್ಲಿ ಕೆಲವು ಸತಿ ವ್ಯತ್ಯಾಸ ಆಗುತ್ತೆ, ಮ್ಯೂಟೇಷನ್ ಅಂತ ಹೇಳ್ತೀವಿ. ಸೊ ಕೆಲವು ಹೆರಿಡಿಟರಿ ಬ್ರೆಸ್ಟ್ ಕ್ಯಾನ್ಸರ್ ವಿಚ್ ಇಸ್ ಜಸ್ಟ್ 5 to 10%. ಅಂದರೆ 100 ಜನ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಇದ್ದರೆ ಬರೀ 5%ನವ್ರಿಗೆ ಅಥವಾ 10% ಅವ್ರಿಗೆ ಮಾತ್ರ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಅಂದರೆ ಉಳಿದಿರೋ 9% ಪೇಷಂಟ್ಸ್ಗೆ ಏನು ಫ್ಯಾಮಿಲಿ ಹಿಸ್ಟ್ರಿ ಇರೋದಿಲ್ಲ, ಅಂದ್ರೇನು ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಇದು ನಾನು ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ತುಂಬ ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರೆ, ನಾನು ಗೆಡ್ಡೆ ನೋಡಿಕೊಂಡೆ 6 ತಿಂಗಳ ಹಿಂದೆ, ಬಟ್ ನಮ್ಮ ಕುಟುಂಬದಲ್ಲಿ ಯಾರಿಗೂ ಕ್ಯಾನ್ಸರ್ ಇಲ್ಲ, ನನಗೇನು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಎಸ್ಯೂಮ್ ಮಾಡ್ಕೋತಾರೆ. ಆ್ಯಂಡ್ ದಟ್ 6 months ಪೀರಿಯಡ್ ಶಿ ಹ್ಯಾಸ್ ಲಾಸ್ಟ್. ಅದು ಬೇಡ. ಸೊ ಬಟ್ 5 to 10% ಆಫ್ ದ ಪೇಷಂಟ್ಸ್ ಯಾರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೋ ಅಂಥವ್ರಿಗೆ ನಾವು ಜೆನೆಟಿಕ್ ಟೆಸ್ಟ್ ಅಂತ ಮಾಡ್ತೀವಿ, ವಿಚ್ ಇಸ್ ಅ ಸಿಂಪಲ್ ಬ್ಲಡ್ ಟೆಸ್ಟ್. ಆ ಬ್ಲಡ್ ಟೆಸ್ಟಲ್ಲಿ ಈ ಮ್ಯೂಟೇಟೆಡ್ ಜೀನ್ ಅಂತ ಏನು ಹೇಳ್ತೀವಿ, ಬ್ರಾಕಾ ಅಂತ ಹೇಳ್ತೀವಿ, BRCA1 BRCA2 ಅಂತ ಜೀನ್ಸ್, ಈ ಮ್ಯೂಟೇಟೆಡ್ ಜೀನ್ ಏನಾದರೂ ಅವ್ರ ಬಾಡಿಯಲ್ಲಿ ಇನ್ಹೆರಿಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಈ ಬ್ಲಡ್ ಟೆಸ್ಟಿಂದ ನಾವು ಡಿಟೆಕ್ಟ್ ಮಾಡ್ಬೋದು. ಅದರಲ್ಲಿ ಏನಾದರೂ ಡಿಟೆಕ್ಟ್ ಆದರೆ ನಾವು ಅಂಥವರಿಗೆ ನಾವು ಕೆಲವು ಮೆಡಿಕೇಷನ್ಸ್ ಕೊಡ್ತೀವಿ ಟು ರಿಡ್ಯೂಸ್ ದ ರಿಸ್ಕ್, ಅಥವಾ ಆಫನ್ ಆಗಿ ನಾವು ಅವ್ರಿಗೆ ಟೆಸ್ಟ್ ಮಾಡ್ತೀವಿ. ಕೆಲವು ರಿಸ್ಕ್ ರಿಡಕ್ಷನ್ ಸರ್ಜರೀಸ್ ಅಂತ ಹೇಳ್ತೀವಿ. ಆ ಥರ ಮಾಡಿದ್ರೆ ಕ್ಯಾನ್ಸರ್ ಬರೋ ಮುಂಚೆನೇ ವಿ ಟೇಕ್ ಕೇರ್ ಆಫ್ ಇಟ್ ಸೊ ದ್ಯಾಟ್ ದೇ ಆರ್ ಸೇಫ್. ಅಂದರೆ ಅದು ಇಯರ್ಲಿ ಒನ್ಸ್ ಮಾಡ್ತಿರ್ಬೇಕಾ ಆ ಟೆಸ್ಟ್ನ? ಬ್ಲಡ್ ಟೆಸ್ಟ್ ಇಸ್ ಜಸ್ಟ್ ಒನ್ಸ್ ಇನ್ ಲೈಫ್ ಟೈಮ್ ಅಷ್ಟೇ. ಒಂದ್ಸತಿ ಮಾಡಿದ್ರೆ ವೆದರ್ ಯು ಹ್ಯಾವ್ ಇನ್ಹೆರಿಟೆಡ್ ಆರ್ ನಾಟ್ ಅಷ್ಟು ಗೊತ್ತಾಗುತ್ತೆ. ಓಕೆ ಡಾಕ್ಟರ್, 40+ ಇಯರ್ ಅವರಿಗೆ ಮಾತ್ರ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ, ಅಥವಾ ಅಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತಾ, ಹೇಗೆ? ವೆರಿ ವೆರಿ ಗುಡ್ ಕ್ವೆಶನ್. ಆ್ಯಕ್ಚುಲಿ ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅ ಡಿಸೀಸ್ ಆಫ್ ಓಲ್ಡ್ ಏಜ್. ಬಟ್ ನಮ್ಮ ಕಂಟ್ರಿಯಲ್ಲಿ ಅಬೌಟ್ 48%, ಅಂದರೆ ಆಲ್ಮೋಸ್ಟ್ ಹಾಫ್ ಆಫ್ ದಿ ವಿಮೆನ್ ಬ್ರೆಸ್ಟ್ ಕ್ಯಾನ್ಸರ್ ಡೆವಲಪ್ ಆಗೋ ಅಂಥವ್ರು ದೇ ಆರ್ ಲೆಸ್ ದ್ಯಾನ್ 50 years ಆಫ್ ಏಜ್. ಇತ್ತೀಚೆಗೆ ನಾವು ವಿಮೆನ್ ಇನ್ 20s, 30s, 40s
ಅವ್ರು ಕೂಡ ನೋಡ್ತೀವಿ. ಕೆಲವರು ಹುಡುಗಿರಿಗೆ ಮದುವೆ ಸಹ ಆಗಿರಲ್ಲ, ಅಥವಾ ಅವರು ಇನ್ನು ಫ್ಯಾಮಿಲಿ ಕೂಡ ಸ್ಟಾರ್ಟ್ ಮಾಡಿರಲ್ಲ, ಅಂಥವ್ರಿಗೆ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಚೆನ್ನಾಗೂ ಆಗಿರ್ತಾರೆ. ನಮ್ಮಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಮದುವೆ ಆಗಿ ಅವ್ರಿಗೆ ಮಕ್ಕಳಿಗಾಗಿ ಬ್ರೆಸ್ಟ್ ಫೀಡಿಂಗ್ ಮಾಡಿ, ಆಲ್ ದ್ಯಾಟ್ ಈಸ್ ಪಾಸಿಬಲ್ ಪ್ರೊವೈಡೆಡ್ ವಿ ಡಿಟೆಕ್ಟ್ ದ ಡಿಸೀಸ್ ಅರ್ಲಿ. ಓಕೆ ಡಾಕ್ಟರ್, ಈ ಬೇರೆ ಕ್ಯಾನ್ಸರ್ಗಳಿಗೆ ಹೋಲಿಸಿದ್ರೆ ಆ ಕ್ಯಾನ್ಸರ್ಗಳು ಹೆಂಗಿರುತ್ತೆ ಅಂತಂದರೆ, ಅವರಿಗೆ ಕೀಮೋ ಆಗಿರುತ್ತೆ, ನಂತರದಲ್ಲಿ ರಿಕವರ್ ಆಗಿರುತ್ತೆ, ಹುಷಾರಾದ್ರು ಅಂತ ಅಂದ್ಕೊಂಡಿರ್ತಾರೆ, 1 ವರ್ಷ ಬಿಟ್ಟು ಮತ್ತೆ ರಿಪೀಟ್ ಆಗಿರುತ್ತೆ. ಬ್ರೆಸ್ಟಲ್ಲಿ ಆ ರೀತಿ ಏನಾದರೂ ಚಾನ್ಸಸ್ ಇದೆಯಾ, ಹೇಗೆ? ಸೊ ಎಲ್ಲ ಕ್ಯಾನ್ಸರ್ ಥರ ಬ್ರೆಸ್ಟಲ್ಲಿ ಸಹ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಥಿಯರಾಟಿಕಲಿ ಎಸ್, ಇಟ್ ಈಸ್ ಪಾಸಿಬಲ್. ಬಟ್ ನಾವು ಅರ್ಲಿ ಸ್ಟೇಜ್ ಡಿಸೀಸ್ ಅಂತ ಹೇಳ್ತೀವಿ. ಸ್ಟೇಜ್ 1, ಸ್ಟೇಜ್ 2 ಆರ್ ಕಾಲ್ಡ್ ಆಸ್ ಅರ್ಲಿ ಬ್ರೆಸ್ಟ್ ಕ್ಯಾನ್ಸರ್. ಅದರಲ್ಲಿ ನಾವು ಡಿಟೆಕ್ಟ್ ಮಾಡಿ, ಇಫ್ ದೇ ಟೇಕ್ ಪ್ರಾಪರ್ ಟ್ರೀಟ್ಮೆಂಟ್, ಏನೇನು ಟ್ರೀಟ್ಮೆಂಟ್ ಶುಡ್ ಬಿ ಟೇಕನ್, ಅದನ್ನು ತಗೊಂಡ್ರೆ ವಿ ರಿಡ್ಯೂಸ್ ದ ರಿಸ್ಕ್ ಆಫ್ ರಿಲ್ಯಾಪ್ಸ್. ಸೊ ಹಾಗಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ವಿ ಆಲ್ಸೋ ಹ್ಯಾವ್ ಟು ಡೂ ಪ್ರಾಪರ್ ಫಾಲೋಅಪಿಗೆ ಬರೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್. ಯಾಕೆಂದರೆ ಏನಾದರೂ ಮತ್ತೆ ಬಂದರೆ ಅಕಸ್ಮಾತ್ ಆಗಿ ಅದನ್ನು ಅರ್ಲಿ ಡಿಟೆಕ್ಟ್ ಮಾಡಿದರೆ ವಿ ಕ್ಯಾನ್ ಟೇಕ್ ಕೇರ್ ಆಫ್ ದ್ಯಾಟ್. ಸೊ ಫಾಲೋಅಪ್ ಕೂಡ ಇಂಪಾರ್ಟೆಂಟ್. ಅಂದರೆ ಇವಾಗ ಒಬ್ಬ ಪೇಷಂಟ್ಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅವರು ಟ್ರೀಟ್ಮೆಂಟ್ ತಗೋತಿದ್ದಾರೆ, ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಯಿತು ಅಂದ್ರೂ ಎಷ್ಟು ಮನ್ಸಿಗೊಂದ್ಸಲ ಅವ್ರು ಏನು ಟೆಸ್ಟ್ಗಳನ್ನು ಮಾಡ್ತಿರ್ಬೇಕು? ಸೊ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಫಸ್ಟ್ 2 years ಎವ್ರಿ 3 months ಪೇಷಂಟ್ಸಿಗೆ ಕರಿತೀವಿ. ಅಂದರೆ ಫಿಸಿಕಲಿ ಎಕ್ಸಾಮಿನ್ ಮಾಡೋದಕ್ಕೆ, ಮತ್ತು ಕೆಲವು ಬ್ಲಡ್ ಟೆಸ್ಟ್ಸ್ ಎಲ್ಲ ಹೇಳಿರ್ತೀವಿ. ನೆಕ್ಸ್ಟ್ 2 years ವಿ ಕಾಲ್ ದೆಮ್ ಒನ್ಸ್ ಇನ್ 6 months. ಅದಾದಮೇಲೆ ಇಯರ್ಲಿ ಒನ್ಸ್ ವಿ ಕಾಲ್ ದೆಮ್. ಇಯರ್ಲಿ ಒನ್ಸ್ ಮ್ಯಾಮೋಗ್ರಾಮ್ ಮಾಡೋದು ಭಾಳ ಇಂಪಾರ್ಟೆಂಟು. ಆಪೋಸಿಟ್ ಸೈಡ್ ಈಸ್ ನಾರ್ಮಲ್ ಆರ್ ನಾಟ್, ಆ್ಯಂಡ್ ದ ಸೇಮ್ ಸೈಡ್ ಆಲ್ಸೋ ನಾರ್ಮಲ್ ಇದೆಯಾ ಇಲ್ವಾ ಅನ್ನೋದು ನೋಡೋದಕ್ಕೆ ಇಯರ್ಲಿ ಒನ್ಸ್ ಮ್ಯಾಮೋಗ್ರಾಮ್ ಈಸ್ ಇಂಪಾರ್ಟೆಂಟ್. ಅಂದರೆ ಈ ಟ್ರೀಟ್ಮೆಂಟ್ ಅಥವಾ ಫಾಲೋಅಪ್ ಎಲ್ರಿಗೂ ಸೇಮ್ ಇರುತ್ತೆ ಅಂತ ಇಲ್ಲ. ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಅವ್ರ ಏಜ್ ಎಷ್ಟಿದೆ, ವಾಟ್ ಸ್ಟೇಜ್ ವಾಸ್ ದ ಡಿಸೀಸ್, ವಾಟ್ ಟೈಪ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್, ವಾಟ್ ಟ್ರೀಟ್ಮೆಂಟ್ ಹ್ಯಾವ್ ದೇ ರಿಸೀವ್ಡ್, ಅದೆಲ್ಲ ಕೂಡ ವಿ ಹ್ಯಾವ್ ಟು ಕನ್ಸಿಡರ್ ಫಾಲೋಅಪ್ಗೆ ಮಾಡೋಕ್ಕೆ ಕೂಡ. ಈ ವಿಚಾರ ಮಿತ್ತೋ ಅಥವಾ ಸತ್ಯನ ಏನೋ ಗೊತ್ತಿಲ್ಲ. ಕೆಲವೊಂದ್ಸಲ ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಮಗುಗೆ 1 ವರ್ಷದವರೆಗೆ ಎದೆ ಹಾಲು ಕೊಡಿಸಿಲ್ಲ ಅಂತಂದರೆ ತಾಯಿಗೆ ಈ ರೀತಿ ಬ್ರೆಸ್ಟ್ ಕ್ಯಾನ್ಸರ್ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಇದು ನಿಜಾನ ಏನು ಡಾಕ್ಟರ್? ಸೊ ಇದು ಅಬ್ಸಲ್ಯೂಟ್ ಅಂತ ಹೇಳೋದಿಲ್ಲ, ಬಟ್ ಡೆಫಿನೆಟ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು. ಐ ಸರ್ಟನ್ಲಿ ರೆಕಮೆಂಡ್ ಅಟ್ಲೀಸ್ಟ್ ಫಾರ್ 1 year. ಸಾಕಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಇದೆ, ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ತಾಯಿದು ರಿಸ್ಕ್ ಆಫ್ ಡೆವಲಪಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಕಡಿಮೆ ಆಗುತ್ತೆ. ಹಾಗಾಗಿ ಒಬೇಸಿಟಿ ಆಲ್ಸೋ, ಒಬೇಸಿಟಿ ಅಂದರೆ ಮೈ ದಪ್ಪ ಇರ್ತಾರೆ, ಕೆಲವರು ಬಾಡಿ ವೇಟ್ ಜಾಸ್ತಿ ಇರುತ್ತೆ, ಅದು ಕೂಡ ಕ್ಯಾನ್ ಬಿಕಮ್ ಅ ಹೈ ರಿಸ್ಕ್ ಫ್ಯಾಕ್ಟರ್. ಸೊ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಈಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು ಇಸ್ ವೆರಿ ಇಂಪಾರ್ಟೆಂಟ್. ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಆಗುತ್ತೆ. ಮತ್ತು ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಇತ್ತೀಚೆಗೆ ನಾವು ಮಹಿಳೆಯರಲ್ಲೂ ತುಂಬ ಕಾಮನ್ ಆಗಿ ನೋಡ್ತೀವಿ. ಸಿಟೀಸಲ್ಲಿ ಅನ್ಕ ಸ್ಮೋಕಿಂಗ್ ಇಸ್ ವೆರಿ ಕಾಮನ್ ಇನ್ ಯಂಗ್ ವಿಮೆನ್ ಆಲ್ಸೋ. ಅದು ಬೇಡ. ಐ ಸರ್ಟನ್ಲಿ ರೆಕಮೆಂಡ್ ದಟ್ ಸ್ಮೋಕಿಂಗ್ ಶುಡ್ ಬಿ ಅ ಕಂಪ್ಲೀಟ್ ನೋ ಆ್ಯಂಡ್ ಆಲ್ಕೋಹಾಲ್ ಶುಡ್ ಬಿ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್. ಇನ್ನೊಂದು ಈ ಟ್ಯಾಬ್ಲೆಟ್ಸ್ ತಗೋತೀವಿ, ಹಾರ್ಮೋನ್ ರಿಲೇಟೆಡ್ ಟ್ಯಾಬ್ಲೆಟ್ಸ್, ಪೋಸ್ಟ್ಪೋನ್ಮೆಂಟ್ ಟ್ಯಾಬ್ಲೆಟ್ ಆಗಲಿ, ಐ ಪಿಲ್, ಎಂಟಿ ಪಿಲ್ ಆರ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಲಾಂಗ್ ಟರ್ಮ್ ತೊಗೊಳ್ತಾರೆ. ಅದೆಲ್ಲನೂ ಸ್ವಲ್ಪ ಎಚ್ಚರಿಕೆ ಇರಬೇಕು, ಯಾಕಂದರೆ ಇದರಲ್ಲಿ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ಇರುತ್ತೆ. ಒನ್ ಆಫ್ ದ ರಿಸ್ಕ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್. ಅಂದರೆ ಈ ಟ್ಯಾಬ್ಲೆಟ್ಸ್ ತೊಗೋಬಾರ್ದು ಅಂತ ಹೇಳ್ತಾ ಇಲ್ಲ ನಾವು, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ನಾವು ಫಾರ್ಮಸಿಗೆ ಹೋಗಿ ವಿದೌಟ್ ಪ್ರಿಸ್ಕ್ರಿಪ್ಷನ್ ಆಲ್ಸೋ ಈ ಟ್ಯಾಬ್ಲೆಟ್ಸ್ ತೊಗೋಬೋದು. ಆ ಥರ ಮಾಡೋದು ಬೇಡ. ಇಫ್ ಯು ಹ್ಯಾವ್ ಟು ಯೂಸ್ ದಿಸ್ ಟ್ಯಾಬ್ಲೆಟ್ಸ್, ಡಾಕ್ಟರ್ ಹತ್ರ ಹೋಗಿ ನಿಮಗೆ ಎಕ್ಸಾಮಿನ್ ಮಾಡಿ ನಿಮ್ಗೆ ಯಾವ್ದು ಸೂಟಬಲ್ ಇದೆ ಅದನ್ನು ಹೇಳ್ತಾರೆ. ಆ್ಯಂಡ್ ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದೇ ಆದರೆ ವಿತ್ ದ ಪ್ರಿಸ್ಕ್ರಿಪ್ಷನ್, ವಿತ್ ಡಾಕ್ಟರ್ಸ್ ಕನ್ಸಲ್ಟೇಷನ್ ಮಾಡಬೇಕು ಅಂತ ಐ ಸರ್ಟನ್ಲಿ ರೆಕಮೆಂಡ್. ಆಫ್ಟರ್ ಕ್ಯಾನ್ಸರ್ ಲೈಫ್ ಸ್ಟೈಲ್ ಹೆಂಗಿರಬೇಕು? ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಒಂದಂದರೆ ಮೈಂಡ್ ಕೂಡ ಕಾಮ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್.
regular physical exercise is important. Initially energy ಇರೋದಿಲ್ಲ, but I strongly recommend even simple walking for 1 hour is very good. ನಾವೇನು ಎಕ್ಸ್ಕ್ಲೂಸಿವ್ ಜಿಮ್ಗೆ ಹೋಗಬೇಕು, ಸ್ವಿಮ್ಮಿಂಗ್ ಹೋಗಬೇಕು, ಜುಂಬಾ ಹೋಗಬೇಕು ಆ ಥರ ಏನೂ ಇಲ್ಲ. ವಾಟ್ ಎವರ್ ಯು ಲೈಕ್ ಟು ಡೂ, ಸಿಂಪಲ್ ವಾಕಿಂಗ್ ಆಲ್ಸೋ ಈಸ್ ವೆರಿ ವೆರಿ ಬೆನಿಫಿಷಿಯಲ್. ಮತ್ತು ಈಟಿಂಗ್ ರೈಟ್, ಒಂದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟ್. ಬಾಡಿ ವೇಟ್, again no alcohol, very limited, no smoking, and regular follow up is very important. And mind calm itkoladu also equally important. So yoga, meditation I certainly recommend. ಡಾಕ್ಟರ್, ಕ್ಯಾನ್ಸರಲ್ಲಿ ಕೆಲವೊಂದು ಸ್ಟೇಜಸ್ಗಳಿರುತ್ತೆ, ಫಸ್ಟ್, ಸೆಕೆಂಡ್, ಥರ್ಡ್ ಅಂತ. ಯೂಶ್ವಲಿ ಥರ್ಡ್ ನಂತರದಲ್ಲಿ ತುಂಬ ಡೇಂಜರ್, ಆ ವ್ಯಕ್ತಿ ಬದುಕೋದು ತುಂಬ ಕಷ್ಟ ಹಾಗೆಲ್ಲ ಹೇಳ್ತಾರೆ. ಬ್ರೆಸ್ಟ್ ಕ್ಯಾನ್ಸರಲ್ಲಿ ಹೆಂಗೆ, ಅಂದರೆ ಯಾವ ಸ್ಟೇಜಸ್ವರೆಗೆ ತುಂಬ ಸೇಫ್ ಅನಿಸುತ್ತೆ, ಹೇಗೆ? ಸೊ ಎಷ್ಟು ಅರ್ಲಿ ಡಿಟೆಕ್ಟ್ ಮಾಡ್ತೀವಿ ಅಷ್ಟು ಟ್ರೀಟ್ಮೆಂಟ್ ಈಸಿ ಆಗುತ್ತೆ, ಡ್ಯೂರೇಷನ್ ಕೂಡ ಶಾರ್ಟ್ ಆಗುತ್ತೆ, ಮತ್ತು ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ ಅರ್ಲಿಯರಾಗಿ ಡಿಟೆಕ್ಟ್ ಮಾಡಿದ್ರೆ. ಸೊ ಆ್ಯಸ್ ದ ಸ್ಟೇಜ್ ಅಡ್ವಾನ್ಸಸ್ ಟ್ರೀಟ್ಮೆಂಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಔಟ್ಕಮ್ಸ್ ಕೂಡ ಕಡಿಮೆ ಆಗ್ತಾ ಸ್ಟಾರ್ಟ್ ಹೋಗುತ್ತೆ. ಬಟ್ ಇತ್ತೀಚೆಗೆ ಇಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ ಇದೆ. ಈವನ್ ಸ್ಟೇಜ್ 4 ಡಿಸೀಸ್, ವಿಚ್ ಸ್ಟೇಜ್ 1, 2, 3, 4 ಅಂತ ಹೇಳ್ತೀವಿ, ಸ್ಟೇಜ್ 4 ಬೀಯಿಂಗ್ ಅಡ್ವಾನ್ಸ್ಡ್ ಡಿಸೀಸ್. ಅದರಲ್ಲಿ ಕೂಡ ವಿ ಹ್ಯಾವ್ ಸೀನ್ ಪೇಷಂಟ್ಸ್ ಲಿವಿಂಗ್ ವಿತ್ ಮೆಡಿಕೇಶನ್ಸ್ 10 years, 12 years, ದೇ ಸ್ಟಿಲ್ ಲಿವಿಂಗ್ ನಾರ್ಮಲ್ ಲೈಫ್. ಸೊ ಇವಾಗ ಇಷ್ಟು ಅಡ್ವಾನ್ಸ್ಡ್ ಮೆಡಿಕೇಶನ್ಸ್ ಆರ್ ಅವೈಲೇಬಲ್ ನಾವು. ಸೊ ಭಯ ಖಂಡಿತ ಬೇಡ. ಅಂದ್ರೇನು, ಅರ್ಲಿ ಡಿಟೆಕ್ಷನ್ ಈಸ್ ದ ಕೀ ಟು ಸಕ್ಸಸ್ ಆ್ಯಂಡ್ ದ್ಯಾಟ್ ಈಸ್ ವಾಟ್ ಶುಡ್ ಬಿ ದ ಫೋಕಸ್. ತುಂಬ ಕಡೆ ಹೆಂಗಿರುತ್ತೆ ಅಂತಂದರೆ ಒಂದು ಟೆಸ್ಟ್ಗೆ ಬೇರೆ ಬೇರೆ ಹಾಸ್ಪಿಟಲ್ಗೆ ಅಲ್ದಾಡಬೇಕಾಗುತ್ತೆ, ಬಟ್ ನಿಮ್ಮ ಹಾಸ್ಪಿಟಲಲ್ಲಿ ಹೆಂಗೆ? ಇದು ಒಂದು ಕಾಂಪ್ರಿಹೆನ್ಸಿವ್ ಬ್ರೆಸ್ಟ್ ಕ್ಯಾನ್ಸರ್ ಸೆಂಟರ್ ಅಂತ ಹೇಳ್ಬೋದು, ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್. ಬಟ್ ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಿರೋದ್ರಿಂದ ಐ ವುಡ್ ಸೇ ದಟ್ ಎಲ್ಲ ಥರ ಟ್ರೀಟ್ಮೆಂಟ್ ಈಸ್ ಅವೈಲೇಬಲ್. ಮ್ಯಾಮೋಗ್ರಾಮ್ ಆಗಲಿ, ಅಲ್ಟ್ರಾಸೌಂಡ್ ಆಗಲಿ, MRI, PET CT ಸ್ಕ್ಯಾನ್ ಎಲ್ಲ ಹೈ ಎಂಡ್ ವಿ ಹ್ಯಾವ್. ಆ್ಯಂಡ್ ದ ರೇಡಿಯೇಷನ್ ಮೆಷೀನ್ಸ್ ಆಲ್ಸೋ ಪ್ರಿಸೈಸ್ ಆಗಿರುತ್ತೆ, ಅಂದರೆ ನಾರ್ಮಲ್ ಟಿಶ್ಯೂಗೆ ಏನು ಡಿಸ್ಟರ್ಬ್ ಆಗದಿರಾ ಎಲ್ಲಿ ರೇಡಿಯೇಷನ್ ನಾವು ಕೊಡಬೇಕು ಆ ಜಾಗಕ್ಕೆ ಮಾತ್ರ ಕೊಡ್ತೀರಾ ಹಾಗಿದೆ. ಮತ್ತು ಮಾಲಿಕ್ಯುಲರ್ ಬಯಾಲಜಿ ಅಂದರೆ ಈ ಜೆನೆಟಿಕ್ ಟೆಸ್ಟಿಂಗ್ ಆಗಲಿ ಅಥವಾ ವಾಟ್ ವಿ ಡೂ ಅದು ಮಾಲಿಕ್ಯುಲರ್ ಮಾರ್ಕರ್ಸ್, ಸೊ ಅದೆಲ್ಲನೂ ಅವೈಲೇಬಲ್ ಇದೆ. ಸೊ ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ಸೆಂಟರ್. ವಿ ಹ್ಯಾವ್ robotic systems as well. So all kinds of advanced treatment HCG ಹಾಸ್ಪಿಟಲಲ್ಲಿ ಅವೈಲೇಬಲ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. HCG ಕ್ಯಾನ್ಸರ್ ಆಸ್ಪತ್ರೆ, ಕಾಳಿಂಗರಾವ್ ರೋಡ್, ಸಂಪಂಗಿ ರಾಮನಗರ, ಬೆಂಗಳೂರು 560027. ದೂರವಾಣಿ ಸಂಖ್ಯೆ 974222641418. ಮತ್ತೊಂದು ಸಂಖ್ಯೆ 0804020600. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.